ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮನೆ ಮತ್ತು ಮನಸ್ಸು. ಕೆಲವು ದಿನಗಳ ಹಿಂದೆ ಅಷ್ಟೇ ನಾನು ನನ್ನ ಲೈಫಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಡೆಸಿಷನ್ ತಗೊಂಡಿದ್ದೀನಿ. ಈ 30ಸಲ್ಲಿ ನನ್ನ ಲೈಫ್ನ ನಾನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ರೀಸ್ಟಾರ್ಟ್ ಅಂದರೆ ಫೇಲ್ ಆಗಿದ್ದೀನಿ ಅಂತ ಅಲ್ಲ, ರೀಸ್ಟಾರ್ಟ್ ಅಂದರೆ ಝೀರೋಯಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಕೂಡ ಅಲ್ಲ. ಇದು ಜಸ್ಟ್ ನನ್ನ ಮೈಂಡ್ ಸೆಟ್ನ ಶಿಫ್ಟ್ ಮಾಡ್ಕೊಂಡಿರೋದು. ಲೈಫಲ್ಲಿ ಬಂದಿರೋ ಸತ್ಯಗಳನ್ನ ಅರ್ಥ ಮಾಡಿಕೊಂಡು ಸ್ಲೋ ಆಗಿ ಆಕ್ಸೆಪ್ಟ್ ಮಾಡಿಕೊಂಡು ನಿಧಾನವಾಗಿ ಮುಂದೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಬೇರೆಲ್ಲ ಕರಿಯರ್ನ ಬಿಟ್ಟು ಫುಲ್ ಟೈಮ್ ಹೋಮ್ ಮೇಕರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಫೋರ್ಸ್ ಡಿಸಿಷನ್ ಅಲ್ವೇ ಅಲ್ಲ, ಇದು ಕಾಂಪ್ರಮೈಸ್ ಕೂಡ ಅಲ್ಲ, ಇದೊಂದು ಕಾನ್ಷಿಯಸ್ ಚಾಯ್ಸ್ ಅಂತ ಹೇಳ್ಬೋದು. ತುಂಬ ಖುಷಿಯಿಂದ ಮಾಡಿರುವಂಥ ಡಿಸಿಷನ್. ಸ್ಲೋ ಆಗಿ ಮೈಂಡ್ಫುಲ್ಲಾಗಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿರೋ ಡಿಸಿಷನ್ ಇದು. ಈ ನನ್ನ ಮನೇಲಿ ನಾನು ಏನು ಮಾಡ್ತಾಯಿದ್ದೀನೋ ಅದನ್ನೆಲ್ಲ ತುಂಬ ಖುಷಿಯಿಂದ ಮನಸ್ಸಿಂದ ಮಾಡಬೇಕು ಅಂತ ಮಾಡಿರೋ ಡಿಸಿಷನ್. ಸೊ ಈ ಜರ್ನಿ ನಂದು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಜೊತೆಗೆ ಇದನ್ನು ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮನೆ ಮತ್ತು ಮನಸ್ಸು. ನಾನು ಚಿಕ್ಕವಳಿಂದನೂ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ತುಂಬ ಆಸೆ ಇಟ್ಟಿರೋ ಹುಡುಗಿ. ಒಳ್ಳೆ ಕರಿಯರ್ ಇರಬೇಕು, ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು, ಅಪ್ಪ ಅಮ್ಮನಿಗೆ ಒಂದು ತುಂಬ ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಡ್ಬೇಕು, ನಂದೇ ದೊಡ್ಡಲ್ಲಿ ಕಾರ್ ತೊಗೋಬೇಕು. ಅದು ಎಲ್ಲ ಹೆಣ್ಮಕ್ಳ ಥರ ನನಗೂ ಕೂಡ ದೊಡ್ಡ ದೊಡ್ಡ ಕನಸಿತ್ತು. ಅದಕ್ಕೆ ನಾನು MBA ಮುಗಿಸಿ ಕೆಲಸ ಕೂಡ ಮಾಡ್ತಾಯಿದ್ದೆ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೂ ಇದ್ದೆ. ಯಾವಾಗ ನಮ್ಮದೇ ಆದ ಒಂದು ಪುಟ್ಟ ಫ್ಯಾಮಿಲಿ ಸ್ಟಾರ್ಟ್ ಆಯಿತು, ಲೈಫಲ್ಲಿ ತುಂಬ ಚೇಂಜಸ್ ಆಯಿತು. ನನ್ನ ಟೈಮ್, ನನ್ನ ಪ್ರೆಸೆನ್ಸ್, ಕೇರ್ ಎಲ್ಲ ಡಿವೈಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕರಿಯರಲ್ಲೂ ಗ್ಯಾಪ್ ಆಯಿತು. ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಎಫರ್ಟ್ಸ್ ಹಾಕಿ ನಾನು ಅಪ್ಗ್ರೇಡ್ ಮಾಡಿಕೊಂಡೆ. ಮತ್ತೆ ಜಾಯಿನ್ ಆದೆ ಕೆಲಸಕ್ಕೆ, ಮತ್ತೆ ರಿಸೈನ್ ಮಾಡಿದೆ, ಮತ್ತೆ 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 ಜಾಯಿನ್ ಆದೆ, ರಿಸೈನ್ ಮಾಡಿದೆ. ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಎಲ್ಲ ಜಾಗದಲ್ಲೂ ಸ್ಟ್ರೆಸ್ಸೇ ಜಾಸ್ತಿ ಅನ್ನಿಸ್ತಾ ಇತ್ತು. ನನಗೆ ಟೈಮ್ ಕೊಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇತ್ತು. ಹೀಗೆ ಒಂದು ಪುಟ್ಟ ಬ್ರೇಕ್ ತಗೊಂಡು ತುಂಬ ಕಾಮಾಗಿ ಯೋಚನೆ ಮಾಡುವಾಗ ನಾನು ಲೈಫಲ್ಲಿ ಏನು ಚೇಸ್ ಮಾಡ್ತಾಯಿದ್ದೀನಿ, ಸಕ್ಸಸ್ಫುಲ್ ಜೀವನನ? ಹಾಗಿದ್ರೆ ಸಕ್ಸಸ್ ಅಂದರೆ ಏನು ನನ್ನ ಪ್ರಕಾರ? ಅಥವಾ ನೆಮ್ಮದಿಯಾಗಿರೋ ಜೀವನನ? ನೆಮ್ಮದಿ ಅಂದರೆ ಏನು ನನ್ನ ಪ್ರಕಾರ ಅಂತ ನನ್ನ ಜೊತೆ ನಾನೇ ಕೂತು ಯೋಚನೆ ಮಾಡಿ ಅದನ್ನೆಲ್ಲ ಕನ್ಸಿಡರ್ ಮಾಡಿದ ಮೇಲೆ ಈ ರೀತಿ ನನ್ನ ಕರಿಯರ್ನ ಅಥವಾ ನನ್ನ ಲೈಫ್ನ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದು. ನನ್ನ ಥರನೇ ತುಂಬ ಹೆಣ್ಮಕ್ಳು ಚೆನ್ನಾಗಿ ಓದಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ರೂ ಹಲವಾರು ರೀಸನ್ಗಳಿಂದ ಮನೇಲೇ ಉಳಿಯೋ ಥರ ಆಗುತ್ತೆ. ಫ್ಯಾಮಿಲಿ ರೀಸನ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಬೇರೆ ಬೇರೆ ಸಿಚುವೇಶನ್ಸ್ ಇರ್ಬೋದು. ಸೊ ನಾನು ನಿಮ್ಮೆಲ್ಲರಲ್ಲೊಬ್ಳು ಅಂತ ಹೇಳ್ಬೋದು. ಈ ಥರ ಒಂದು ಡಿಸಿಷನ್ ತಗೊಳ್ಳೋದು ಇಟ್ಸ್ ರಿಯಲಿ ನಾಟ್ ಈಸಿ. ಆದರೆ ಇದನ್ನೇ ಮೀನಿಂಗ್ಫುಲ್ಲಾಗಿ ಮಾಡೋದೇ ನಮ್ಮ ಚಾಯ್ಸ್. ಅದಕ್ಕೆ ಲೈಫ್ನ ಹೇಗೆ ರೀಸ್ಟಾರ್ಟ್ ಮಾಡಬೇಕು ಅಂತ ನಾನು ಕೆಲವೊಂದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದರಲ್ಲಿ ನಾನು ಈಗಾಗಲೇ ಹಲವಾರು ಪಾಯಿಂಟ್ಸ್ನ ಫಾಲೋ ಮಾಡ್ತಾನೂ ಇದ್ದೀನಿ. ಫಸ್ಟ್ ಏನಂದರೆ ಪ್ರಯಾರಿಟೈಸಿಂಗ್ ಮೈ ಸೆಲ್ಫ್.
ನನ್ನನ್ನು ನಾನೇ ಪ್ರಯಾರಿಟೈಸ್ ಮಾಡ್ಕೋಬೇಕು. ನನ್ನ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಇಮೋಷ್ನಲ್ ಹೆಲ್ತ್ ಆಗಿರ್ಬೋದು ಅಥವಾ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ನಾನು ಚೆನ್ನಾಗಿದ್ದರೆ ನನ್ನ ಫ್ಯಾಮಿಲಿ ಆಟೋಮ್ಯಾಟಿಕ್ಕಾಗಿ ಚೆನ್ನಾಗಿರುತ್ತೆ. ಇದು ಸೆಲ್ಫಿಶ್ ಅಂತ ಅಂದ್ಕೊಳ್ಳೋದೇ ಇದೇ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಸೆಕೆಂಡ್ ಪಾಯಿಂಟ್ ಅಂದರೆ ನಾನು ನನ್ನ ಬೇರೆಯವ್ರ ಹತ್ರ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಬೇಕು. ಇದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಕೂಡ. ಬೇರೆಯವ್ರ ಲೈಫ್ ನೋಡಿ ನನ್ನ ಜರ್ನಿನ ಇನ್ಫೀರಿಯರ್ ಮಾಡ್ಕೊಳ್ಳೋದು, ಬೇಜಾರಲ್ಲಿರೋದು ಮಾಡಬಾರ್ದು ಅಂತ. ಅವ್ರವ್ರ ಪಾತ್ ಅವ್ರವ್ರಿಗೆ, ನನ್ನ ಪಾತ್ ನನಗೆ, ನನ್ನ ಜರ್ನಿನ ನಾನು ರೆಸ್ಪೆಕ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಇದ್ದೀನಿ. ಥರ್ಡ್ ಪಾಯಿಂಟ್, ಇದು ನಂದು ತುಂಬ ಫೇವ್ರೆಟ್ ಒನ್. ಎವ್ರಿ ಡೇ ಪ್ರೊಡಕ್ಟಿವ್ ಆಗಿರಬೇಕು ಅಂತ. ಎವ್ರಿ ಡೇ ಏನಾದರೂ ಒಂದು ಚಿಕ್ಕದಾಗಿ ಪ್ರೊಡಕ್ಟಿವ್ ಆಗಿ ಮಾಡಬೇಕು. ಬಿಗ್ ಅಚೀವ್ಮೆಂಟ್ಸ್ ಅಂತ ಏನೂ ಬೇಕಾಗಿಲ್ಲ. ಸ್ಮಾಲ್ ವಿನ್ಸ್ ಸಾಕು. ಏನೋ ಹೊಸ್ದಾಗಿ ಕಲಿಯೋದಿರ್ಬೋದು ಅಥವಾ ಏನೋ ಪ್ಲ್ಯಾನ್ ಮಾಡೋದಿರ್ಬೋದು, ಆರ್ಗನೈಸ್ ಮಾಡೋದಿರ್ಬೋದು. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇವತ್ತು ನಾನು ಏನೋ ಮಾಡಿದ್ದೀನಿ ಅಂತ ಒಂದು ಚಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಾಕು ನನಗೆ. ಫೋರ್ತ್ ಪಾಯಿಂಟ್ ಏನು ಅಂದರೆ, ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ ಒಂದು ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿರುವಂಥ ಒಂದು ರುಟೀನ್ ಕ್ರಿಯೇಟ್ ಮಾಡಬೇಕು ಅಂತ. ಅದು ತುಂಬ ಸಿಂಪಲ್ ಆಗಿರಬೇಕು, ಫ್ಲೆಕ್ಸಿಬಲ್ ಆಗಿರಬೇಕು, ಯಾವುದೇ ರೀತಿ ಪ್ರೆಷರ್ ಅನ್ನಿಸ್ಬಾರ್ದು. ಅವರದ್ದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅದನ್ನು ಎಂಜಾಯ್ ಮಾಡೋ ಥರ ಒಂದು ನೆಮ್ಮದಿಯಾಗಿರುವಂಥ ಒಂದು ಹೆಲ್ತಿ ಹ್ಯಾಬಿಟ್ಸ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋವಂತಹ ಒಂದು ರುಟೀನ್ ಕ್ರಿಯೇಟ್ ಮಾಡಬೇಕು. ಫಿಫ್ತ್ ಪಾಯಿಂಟ್ ಏನು ಅಂತ ಅಂದರೆ, ಹೆಲ್ದಿ ಹ್ಯಾಬಿಟ್ಸ್ನ ನಾನು ಯಾವತ್ತೂ ನೆನಪಲ್ಲಿಟ್ಕೋಬೇಕು. ಅಂದರೆ ಒಂದು 3-4 ಲೀಟರ್ ದಿನಕ್ಕೆ ನೀರು ಕುಡಿಯೋದಾಗಿರ್ಬೋದು, ಡೈಲಿ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಅಥವಾ 7-8 ಗಂಟೆ ನಿದ್ದೆ ಮಾಡೋದಿರ್ಬೋದು. ಈ ರೀತಿ ಸಿಂಪಲ್ ಆಗಿರೋ ಹೆಲ್ತಿ ಹ್ಯಾಬಿಟ್ಸ್ನೇ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಸೊ ಅದನ್ನೆಲ್ಲನೂ ನಾನು ತುಂಬ ನೀಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಫಸ್ಟ್ ಪಾಯಿಂಟ್ ಏನು ಅಂದರೆ, ನನಗೆ ಯಾವತ್ತೂ ನೆನಪಿಟ್ಕೋಬೇಕು, ನನ್ನ ಮನೆ ಪರ್ಫೆಕ್ಟ್ ಅಲ್ಲ. ಯಾವುದೇ ರೀತಿ ಪರ್ಫೆಕ್ಷನ್ ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮನೇನ ಮ್ಯಾನೇಜ್ ಮಾಡಬಾರ್ದು ಅಂತ. ಕೆಲವೊಂದು ದಿನ ತುಂಬ ಮೆಸ್ಸಿ ಆಗಿರ್ಬೋದು, ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ನನಗೆ ನಿಜವಾಗ್ಲೂ ಪರ್ಫೆಕ್ಟ್ ಮನೆ ಬೇಕಾಗಿಲ್ಲ, ನೆಮ್ಮದಿಯಾಗಿರೋ ಮನೆ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಯಾವುದೇ ರೀತಿ ಗಲೀಜಾದ್ರೂ, ಯಾವುದೇ ರೀತಿ ಮೆಸ್ ಆದ್ರೂ ನಾನು ಅದನ್ನು ತುಂಬ ಶಾಂತವಾಗಿ, ತುಂಬ ಪೇಷನ್ಸಿಂದ ಎಲ್ಲನೂ ಮತ್ತೆ ನೀಟ್ ಮಾಡೋಕ್ಕೆ ಅಥವಾ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೆವೆಂತ್ ಪಾಯಿಂಟ್, ಇದು ತುಂಬ ಇಂಪಾರ್ಟೆಂಟ್ ನನಗೆ ಅಥವಾ ಎಲ್ಲ ಹೋಮ್ ಮೇಕರ್ಸ್ಗೂ. ಅಂದರೆ ನಾನು ನನ್ನ ಹೋಮ್ ಮೇಕರ್ ಜರ್ನಿಯಲ್ಲಿ ಜಸ್ಟ್ ಹೋಮ್ ಮೇಕರ್ ಆಗಿ ಲಿಮಿಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನು ಡೈಲಿ ಏನಾದರೂ ಕಲಿಬೇಕು, ಡೈಲಿ ಗ್ರೋ ಆಗಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಜಸ್ಟ್ ಹೋಮ್ ಮೇಕರ್ ಅಥವಾ ಹೌಸ್ ವೈಫ್ ಅಂತ ನನ್ನನ್ನೇ ನಾನು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಏಯ್ತ್ ಒನ್ ಏನಂದರೆ, ನಾವು ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ರೂ ಫಿನಾನ್ಷಿಯಲಿ ಅವೇರ್ ಆಗಿರಬೇಕು ಅಂತ. ಅಂದರೆ ಎಲ್ಲ ಫಿನಾನ್ಷಿಯಲ್ ಮ್ಯಾಟರ್ಸಲ್ಲಿ ಇನ್ವಾಲ್ವ್ ಆಗಿ, ಅಂದರೆ ಬಜೆಟಿಂಗ್ ಇರ್ಬೋದು, ಏನೋ ಮನೆಯದು ಪ್ಲ್ಯಾನಿಂಗ್ ಇರ್ಬೋದು, ಈ ರೀತಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗಬೇಕು ಅಂತ ಇದ್ದೀನಿ. ಇವತ್ತು ಫುಲ್ ಇಂಡಿಪೆಂಡೆಂಟ್ ಆಗಿಲ್ಲದೆ ಇರ್ಬೋದು, ಬಟ್ ಫಿನಾನ್ಷಿಯಲಿ ಇನ್ಫಾರ್ಮ್ಡ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಪಾಯಿಂಟ್, ಆದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದಕ್ಕೋಸ್ಕರನೇ ನಾನು ನನ್ನ ಕರಿಯರ್ನೆಲ್ಲ ಬಿಟ್ಟು
ರೀಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಅದೇ ಸ್ಲೋವಾಗಿ ಜೀವನ ಮಾಡಬೇಕು ಅಂತ ಯಾವುದೇ ರೀತಿ ಅರ್ಜೆಂಟ್ ಇಲ್ಲದೆ, ಯಾವುದೇ ರೀತಿ ಹರಿ ಮಾಡದೆ, ಮಕ್ಕಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಈ ಫೇಸ್‌ನ ಎಂಜಾಯ್ ಮಾಡಿಕೊಂಡು, ಸಣ್ಣ ಪುಟ್ಟ ಮೊಮೆಂಟ್ಸ್‌ನು ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ. ಸೊ ನಂತರ ನೀವು ಯಾರಾದರೂ ಇದ್ದರೆ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಲೈಫ್ ರೀಸ್ಟಾರ್ಟ್ ಮಾಡೋದು ಅಂದರೆ ಲೇಟ್ ಅಲ್ಲ. ನಾವೇನೋ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಇದೇ ನಮ್ಮ ವೀಕ್ನೆಸ್ ಕೂಡ ಅಲ್ಲ. ನಾವು ನೆಮ್ಮದಿನ ಚೂಸ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ಕರೇಜ್, ಸ್ಟ್ರೆಂತ್ ಯಾವುದೂ ಇಲ್ಲ. ಈ ಚಾನಲಲ್ಲಿ ನಾನು ನನ್ನ ಮನೆ ಮತ್ತು ಮನಸ್ಸಿನ ಜರ್ನಿನ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇದೇ ನನ್ನ ಮನೆ ಮತ್ತು ಮನಸ್ಸಿನ ಸ್ಟೋರಿ ಆ್ಯಂಡ್ ಈ ಜರ್ನಿ ಇವತ್ತು ಶುರು ಆಗಿದೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಮನೆ ಮತ್ತು ಮನಸ್ಸು.